ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಯಾವಾಗಲೂ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ ವೀಡಿಯೋನ, ವ್ಲಾಗ್ನ. ಆಮೇಲೆ ರೋಡಲ್ಲಿ ಕಂಟಿನ್ಯೂ ಆಗ್ತಾಯಿತ್ತು. ಆಮೇಲೆ ಸ್ಪಾಟ್ನ ರೀಚ್ ಆಗ್ತಾಯಿದ್ದೆ, ಡೆಸ್ಟಿನೇಷನ್ನು. ಆಮೇಲೆ ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಬಟ್ ಇವತ್ತು ಫಸ್ಟ್ ಡೆಸ್ಟಿನೇಷನಿಗೆ ಬಂದಿದ್ದೀನಿ. ಆಮೇಲೆ ಎಲ್ಲಿಗೆ ಬಂದಿದ್ದೀನಿ, ಹೇಗೆ ಬಂದೆ ಅಂತ ರಿವರ್ಸ್ ಆರ್ಡ್ರಲ್ಲಿ ಹೋಗೋಣ. ಸೊ ಇದೊಂಥರ ಹೊಸ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ನನ್ನ ಜೊತೆಗೆ ಆದಿತ್ಯ, ಶಾಮು, ವಿಷ್ಣು ಮತ್ತು ನಿಶಾಂತ್ ಇದ್ದಾರೆ ನೋಡಿ. ನಾವು ಈಗ ಮಧುಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ತುಮಕೂರು ಡಿಸ್ಟಿಕ್ಕಲ್ಲಿ ಬರುತ್ತೆ. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 100 to 110 ಕಿಲೋಮೀಟರ್ಸಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ನಾವು ಸಮಿತಲ್ಲಿ ಇದ್ದೀವಿ. ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. Why you keep on asking about my friend, boy? Mess around and put up in the friend zone. With you it's like being in the end zone. Touchdown, touchdown, ayy. I be in the box like it's bento. Hit my heart beating, what's the tempo? Ain't the game running through your tempo. Bust down, ayy. I know what's on your mind. We do this all the time. We fight and then we're fine. You know I'm yours, you're mine. Oh mine, I'm yours, you're mine. Oh mine. ಸೊ ಬೆಟ್ಟದ ಮೇಲೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಇವತ್ತು ಅಡ್ವಾಂಟೇಜ್ ಏನಂತಂದರೆ ಬಿಸಿಲಿಲ್ಲ, ತುಂಬ ಮೋಡ ಇದೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇನ್ ಕೇಸ್ ಬಿಸಿಲಿತ್ತು ಅಂತಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಅನಿಸುತ್ತೆ. ಜೊತೆಗೆ ಮಳೆ ಇದ್ದರೆ ಡೆಫಿನೆಟ್ಲಿ ಬರೋಕ್ಕೆ ಹೋಗಬೇಡಿ. ಮಧುಗಿರಿ ಬೆಟ್ಟ ಆಗಿರ್ಬೋದು, ಸಾವನದುರ್ಗ ಬೆಟ್ಟ ಆಗಿರ್ಬೋದು. ಸೊ ಮಳೆ ಇದ್ದಾಗ ಬರಬೇಡಿ. ಏಕೆ ಅಂತಂದರೆ ಇದು ಕಂಪ್ಲೀಟ್ಲಿ ಮೋನೋಲಿಥಿಕ್ ಹಿಲ್. ಇದು ಸ್ಕಿಡ್ ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ 99% ಇರುತ್ತೆ. ಸೊ ಡೆಫಿನೆಟ್ಲಿ ನೀವು ಇನ್ ಕೇಸು ಮಳೆ ಬಂದಾಗ ಬರೋಕ್ಕೆ ಹೋಗಬೇಡಿ. ಸೊ ಮಧುಗಿರಿ ಟಾಪ್ ಕ್ಲೈಮ್ ಆದಮೇಲೆ ಸೊ ಇಲ್ಲಿ 2 ಸ್ತೂಪ ಥರ ಕಾಣಿಸುತ್ತೆ. ಇಲ್ಲಿ ನನ್ನ ಹಿಂದ್ಗಡೆ ಇದೆ ನೋಡಿ. ಸೊ 2 ಸ್ತೂಪ ಥರ ಕಾಣಿಸುತ್ತೆ ನನ್ನ ಹಿಂದ್ಗಡೆ ಇದೆ ನೋಡಿ. ಇಲ್ಲಿ 2 ಇದೆ ಮತ್ತು ಅಲ್ಲೊಂದಿದೆ ಆ ಕಡೆ. ಪ್ರೊಬಬ್ಲಿ ಆ ಸೈಡು ಇರ್ಬೋದು. ಸೊ ಇದರಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಜಸ್ಟ್ ನಾನು ಇಂಟರ್ನೆಟ್ಟಲ್ಲಿ ಓದಿರೋ ಪ್ರಕಾರ, ಸೊ ಇದ್ರೊಳಗಡೆ ಜೇನು ಹುಳನ ಬಿಡ್ತಾಯಿದ್ರಂತೆ, ಅಥವಾ ಜೇನ್ನ ಹಾಕ್ತಾಯಿದ್ರಂತೆ. ಸೊ ಯಾರಾದರೂ ಅಟ್ಯಾಕ್ ಮಾಡಿದರೆ ಈ ಫೋರ್ಟಲ್ಲಿ, ಸೊ ಇದನ್ನು ರಿಲೀಸ್ ಮಾಡ್ತಾಯಿದ್ರಂತೆ, ಇದನ್ನು ಉರುಳಿಸ್ತಾ ಇದ್ರಂತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮಧು ಅಂತಂದರೆ ಜೇನು. ಸೊ ಗಿರಿ ಬೆಟ್ಟ ಮಧುಗಿರಿ ಅಂತ ಅದಕ್ಕೋಸ್ಕರ ಕರೀತಾಯಿದ್ರು. ಸೊ ಇದನ್ನ ನೋಡ್ತಾ ಇದ್ದೀರಾ. ಸೊ ಈಚ್ ಆ್ಯಂಡ್ ಎವ್ರಿ ಈ ಥರ ಸ್ತೂಪಸ್ ಥರ ಏನಿದೆ ಅಲ್ಲ, ಗುಮ್ಮಟ ಅಂತೀವಲ್ಲ, ಅದ್ರ ಒಳಗಡೆ ಹೋಲ್ ಇದೆ. ಸೊ ಅದ್ರ ಒಳಗಡೆ ಜೇನು ಹುಳನ ಇಡ್ತಾಯಿದ್ರಂತೆ. About to do a bit, what you in for? Tell them dudes fall back like it's limbo. Don't complicate things, keep it simple. Hold it down, hey, hey. Love you like my family, we can't fold. Love it when you smile, so them damn phones. Love it when you be my little nympho. Bust it down, hey. I know what's on your mind. We do this all the time. We fight and then we're fine. You know I'm yours, you're mine. Oh mine, I'm yours, you're mine. Oh mine. ಸೊ ಇಳಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇಳಿರಿ.
ಯಾಕಂದರೆ ಹತ್ತೋದು ಈಸಿ. ಆ್ಯಕ್ಚುಲಿ ಯಾವುದೇ ಬೆಟ್ಟನ ಈಸಿಯಾಗಿ ಹತ್ತಬೇಕು. ಸೊ ಇಳಿಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂತಂದರೆ ಹತ್ಬಿಟ್ಟಿದ್ದೀವಿ ಎಲ್ಲನೋ ಒಂದು ಜೋಶಲ್ಲಿರ್ತೀವಿ. ಸೊ ಇಳಿಬೇಕಲ್ಲ, ಅದು ನಮ್ಮದು ಫೈನಲ್ ಡೆಸ್ಟಿನೇಷನ್. ಹತ್ತೋದಲ್ಲ, ಇಳಿಯೋದು ನಮ್ಮ ಫೈನಲ್ ಡೆಸ್ಟಿನೇಷನ್ನು. ಸೊ ನೋಡಿದ್ರಲ್ಲ, ತುಂಬ ಸ್ಲಿಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಧಾನಕ್ಕೆ ಇಳಿರಿ. ಈ ಸ್ಟ್ರೆಚ್ ಏನಿದೆ ಅಲ್ಲ, ತುಂಬ ಅಂದರೆ ತುಂಬ ಕಷ್ಟ ಇದೆ. ಕಾಂಪೌಂಡ್ ಥರ ಕಟ್ಟಿದ್ದಾರೆ. ಸೊ ಅದ್ರ ಪಕ್ಕನೇ ಹೋಗಬೇಕು. ಅದಾದಮೇಲೆ ಜಸ್ಟ್ ಒಂದು 50 ಮೀಟರ್ಸ್ ಇದೆ. ಅದಾದ ತಕ್ಷಣ ರೈಲಿಂಗ್ಸ್ ಹಾಕಿದ್ದಾರೆ. ಸೊ ರೈಲಿಂಗ್ಸ್ ಇಟ್ಕೊಂಡು ನಿಧಾನಕ್ಕೆ ಇಳಿಬೇಕು. ತುಂಬ ಸ್ಲಿಪ್ಪರಿ ಇದೆ. ಇಲ್ಲಿ ಕೆಳಗಡೆ ಸ್ಪ್ರಿಂಗಿಂದ ನೀರು ಬರ್ತಾ ಇರುತ್ತೆ. ಸೊ ಅದಕ್ಕೆ ತುಂಬ ಸ್ಲಿಪ್ಪರಿ ಆಗ್ತಾ ಇರುತ್ತೆ. ಸೊ ಕಾಷಿಯಸ್ ಆಗಿ ನಿಧಾನಕ್ಕೆ ಹೋಗಿ ತೋರಿಸ್ತೀನಿ ನನ್ನ ಫ್ರೆಂಡ್ಸ್ ಯಾವ ಥರ ಹೋಗ್ತಾ ಇದ್ದಾರೆ ಅಂತ. ಸೊ ನೋಡಿದ್ರಲ್ಲ, ಈ ಸ್ಟ್ರೆಚ್ ಏನಿದೆ ಜಸ್ಟ್ ತೋರಿಸಿದ್ನಲ್ಲ, ಆ ಸ್ಟ್ರೆಚ್ಚು ತುಂಬ ಕಷ್ಟ ಇದೆ. ಕಷ್ಟ ಇನ್ ದ ಸೆನ್ಸ್ ತುಂಬ ಸ್ಲಿಪ್ಪರ್ ಇದೆ. ಕಾಷಿಯಸ್ ಆಗಿ ನೀವು ಇಲ್ಲೇನು ರೈಲಿಂಗ್ಸ್ ಹಾಕಿದಾರಲ್ಲ, ಸೊ ಹೋಲ್ಡ್ ಮಾಡಿಬಿಟ್ಟು ನಿಧಾನಕ್ಕೆ ಇಳಿರಿ. ಸುಮ್ಮನೆ ಹುಡುಗಾಟ ಮಾಡಿಕೊಂಡು ನನ್ನ ಕೈಯಲ್ಲಿ ಆಗುತ್ತೆ, ಈಸಿಯಾಗಿ ಬಂದಿದ್ದೀನಿ ಅಂತ ಹೇಳೋಕ್ಕೆ ಹೋಗಬೇಡಿ. ವಿ ಡೋಂಟ್ ನೋ ಯಾವ ಮೊಮೆಂಟಲ್ಲಿ ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಆದಷ್ಟು ನಿಧಾನಕ್ಕೆ ಹೋಗೋಕ್ಕೆ ಟ್ರೈ ಮಾಡಿ. ಸೊ ನಾನು ಮೇಲ್ಗಡೆ ಡೂಮ್ಸ್ನ ತೋರಿಸಿದ್ನಲ್ಲ, ಸ್ತೂಪ ಥರದ್ದು, ಅದು ಆ್ಯಕ್ಚುಲಿ ಎಲ್ಲ ಕಡೆ ಇದೆ. ಬೆಟ್ಟದ ಎಲ್ಲ ತುದಿಯಲ್ಲೂ ಎಲ್ಲ ಮೂಲೆಯಲ್ಲೂ ಮಾಡಿದ್ದಾರೆ. ನೋಡಿ ಇಲ್ಲಿ ಹಿಂದ್ಗಡೆ ಕಾಣುತ್ತೆ. ಸೊ ಇಲ್ಲೊಂದಿದೆ, ಆಮೇಲೆ ಆ ಕಡೆ ಒಂದಿದೆ. ಸೊ ಎಲ್ಲ ಕಡೆ ಈ ಥರ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ, ಸೊ ಇದರಲ್ಲಿ ಜೇನು ಹುಳವನ್ನು ಇಡ್ತಾ ಇದ್ರಂತೆ. ಸೊ ಯಾರಾದರೂ ಅಟ್ಯಾಕ್ ಮಾಡಿದರೆ ಇವ್ರ ಫೋರ್ಟಿಗೆ, ಆವಾಗ ಅದನ್ನು ರಿಲೀಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದನ್ನು ಮಧುಗಿರಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ತುಂಬ ಕಡೆ ಇದೆ ಆ್ಯಕ್ಚುಲಿ ಇದು. ಆಮೇಲೆ ಮಧ್ಯದಲ್ಲಿ ನಿಮಗೆ ವೀರಾಂಜನೇಯ ಟೆಂಪಲ್ ಸಿಗುತ್ತೆ. ನನ್ನ ಹಿಂದ್ಗಡೆ ಇದೆ ನೋಡಿ. ಸೊ ಇದು ಆಂಜನೇಯ ಟೆಂಪಲ್ಲು, ಚಿಕ್ಕದು ಮೂರ್ತಿ, ಸಣ್ಣದು ಆಂಜನೇಯ ಟೆಂಪಲ್ ಮಾಡಿದ್ದಾರೆ. ಸೊ ನಮಸ್ಕಾರ ಮಾಡಿಕೊಂಡು ಜೈ ಆಂಜನೇಯ ಅಂತ ಹೇಳಿಕೊಂಡು ಬೆಟ್ಟ ಹತ್ತಿ. ಸೊ ದಾರಿಯಲ್ಲಿ ನಿಮಗೆ ಒಂದು ಕಲ್ಯಾಣಿ ಸಿಗುತ್ತೆ. ಅನ್ಫಾರ್ಚುನೇಟ್ಲಿ ಅದರಲ್ಲಿ ಒಂದು ಹನಿ ನೀರಿಲ್ಲ. ಸೊ ಪ್ರೊಬಬ್ಲಿ ಅದನ್ನು ಆವಾಗಿನ ಕಾಲದಲ್ಲಿ ಅದನ್ನು ಕುಡಿಯೋಕ್ಕೆ ಅಂತ ಅಥವಾ ಸ್ನಾನ ಮಾಡೋಕ್ಕೆ ಅಥವಾ ಬೇರೆ ಅಡುಗೆಗೆ ಅಂತ ಯೂಸ್ ಮಾಡ್ತಿದ್ರು ಅನಿಸುತ್ತೆ. ಸೊ ಮೇನ್ ಸೋರ್ಸ್ ಆಫ್ ವಾಟರ್ ಈ ಕಲ್ಯಾಣಿಗೆ ಏನು ಅಂತಂದರೆ, ಇಲ್ಲಿದೆ ನೋಡಿ, ಸ್ಪ್ರಿಂಗ್ ವಾಟರು. ಸೊ ಸ್ಪ್ರಿಂಗ್ ವಾಟರ್ ಅಥವಾ ಮಳೆ ನೀರು ಏನು ರೈನ್ ವಾಟರ್ ಬರ್ತಾಯಿತ್ತಲ್ಲ, ಅದು ಇಲ್ಲಿ ಕಲೆಕ್ಟ್ ಆಗಿಬಿಟ್ಟು ಸ್ಟೋರ್ ಆಗ್ತಾಯಿತ್ತು. ಅದನ್ನು ಜನರು ಇಲ್ಲಿ ಏನು ವಾಸ ಮಾಡ್ತಿದ್ರಲ್ಲ ಈ ಬೆಟ್ಟದಲ್ಲಿ, ಅವರು ಅದನ್ನು ಯೂಸ್ ಮಾಡ್ತಾಯಿದ್ರು. ಸೊ ಈ ಥರ ಇದೆ. ಆಮೇಲೆ ವಾಚ್ ಟವರ್ಸ್ ಇದೆ, ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ. ಸೊ ಇದು ವಾಚ್ ಟವರು. ಅಂದರೆ ಇಲ್ಲಿ ಸೈನಿಕರು ಏನು ಮಾಡ್ತಾಯಿದ್ರು, 24/7 ಇಲ್ಲಿ ನಿಂತ್ಕೊಂಡು ಚೆಕ್ ಮಾಡ್ತಾಯಿದ್ರು. ಇನ್ ಕೇಸ್ ಯಾರಾದರೂ ಅಟ್ಯಾಕ್ ಮಾಡ್ತಾರಾ ಅಥವಾ ಸುತ್ತಮುತ್ತ ಹಳ್ಳಿದು ಏನು ಸಿಚುಯೇಷನ್ ಇದೆ ಇದನ್ನೆಲ್ಲ ನೋಡೋಕ್ಕೋಸ್ಕರ ಅವರು ವಾಚ್ ಟವರಲ್ಲಿ ಕೂತ್ಕೊಂಡು ಚೆಕ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದು ಕೋಟೆ ತುಂಬ ಚೆನ್ನಾಗಿದೆ. ಬಟ್ ಈಗ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಹಾಳಾಗಿದೆ. ಸೊ ಇದರ ಹಿಸ್ಟ್ರಿ ಏನು ಅಂತ ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಕೆಳಗಡೆ ಹೋದ್ಮೇಲೆ ಅಲ್ಲಿ ಬೋರ್ಡ್ ಹಾಕಿದರು. ಸೊ ಅದನ್ನು ಓದ್ಬಿಟ್ಟು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ.
ಸೊ ಆದರೂ ತುಂಬ ಚೆನ್ನಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ 17th ಸೆಂಚುರಿಯಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಆಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಎಲ್ಲೋ ಓದಿದ್ದೆ 17th ಸೆಂಚುರಿಯಿಂದ ಇಲ್ಲಿವರೆಗೂ ಇದನ್ನು ಇಷ್ಟರ ಮಟ್ಟಿಗೆ ಇದೆ. ಇದನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಮುಂದೆ ಇಲ್ಲೊಂದು ಫೋರ್ಟ್ ಇತ್ತು ಅಂತಲೇ ಗೊತ್ತಾಗಲ್ಲ ಯಾರಿಗೂ. ಈಗ ಫೈನಲಿ ನಾವು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ, ಇದು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಸ್ಟಾರ್ಟು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಪ್ರಾಪರಾಗಿ ಸಿಮೆಂಟು ಕಲ್ಲೆಲ್ಲ ಹಾಕಿಬಿಟ್ಟು ಮೆಟ್ಲಿನ ಸ್ಟೆಪ್ಸ್ ಮಾಡಿದ್ದಾರೆ. ಆರಾಮಾಗಿ ಬರ್ಬೋದು. ಜಸ್ಟ್ ಲೈಕ್ 50 ಮೀಟರ್ಸ್ 100 ಮೀಟರ್ಸ್ ಬರ್ಬೋದು. ಅದಾದಮೇಲೆ ಪ್ರಾಪರ್ ಟ್ರೆಕ್ಕಿಂಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಟಯರ್ಡ್ ಏನು ಅನ್ನಿಸ್ಲಿಲ್ಲ ನನಗೆ, ಆಮೇಲೆ ನನ್ನ ಫ್ರೆಂಡ್ಸಿಗೆ, ಬಿಕಾಸ್ ವಿ ಆರ್ ಯೂಸ್ ಟು ಟ್ರೆಕ್ಕಿಂಗ್. ಸೊ ಹಾಗಾಗಿ ಆಲ್ಮೋಸ್ಟ್ 2 ಅವರ್ಸಲ್ಲಿ ನಾವು ಹತ್ತಿದ್ವಿ. ಆಮೇಲೆ 1 ಅವರ್ ಅಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ 1 ಅವರಲ್ಲಿ ಈಗ ಡಿಸೆಂಡ್ ಆದ್ವಿ. ಇನ್ನೇನು ಬಂದೇ ಬಿಟ್ವಿ ಪಾರ್ಕಿಂಗ್ ಹತ್ರ. ಸೊ ಇಲ್ಲಿ ಪಾರ್ಕಿಂಗ್ ಲಾಟ್ ಇದೆ. ಪೇ ಏನು ಮಾಡಬೇಕಾಗಿಲ್ಲ, ಫ್ರೀ ಪಾರ್ಕಿಂಗು. ಬಟ್ ಅಲ್ಲಿ ಏನು ಸೆಕ್ಯೂರಿಟಿ ಇರ್ತಾನಲ್ಲ, ಆಧಾರ್ ಕಾರ್ಡ್ ತೋರಿಸ್ರಿ ಅಂತ ಹೇಳ್ತಾನೆ. ಸೊ ಆಧಾರ್ ಕಾರ್ಡ್ ತೋರಿಸ್ಬೇಕು. ಆಧಾರ್ ನಂಬರ್ನ ಅವನು ನೋಟ್ ಡೌನ್ ಮಾಡಿಕೊಂಡು, ಇನ್ ಕೇಸ್ ಕಾರ್ ತಂದಿದ್ರೆ ಕಾರ್ ನಂಬರ್ನ ನೋಟ್ ಡೌನ್ ಮಾಡಿಕೊಂಡು ಒಳಗಡೆ ಬಿಡ್ತಾರೆ. ನೀವೇನಾದ್ರು ಇನ್ ಕೇಸ್ ನೀವು ವಿತೌಟ್ ಯಾವುದೂ ಟ್ರಾನ್ಸ್ಪೋರ್ಟೇಷನ್ ಬಂದಿಲ್ಲ ಅಂದ್ರೂ ಆಧಾರ್ ಕಾರ್ಡ್ ಒಂದು ಕಾಪಿ ಇಟ್ಕೊಳ್ಳಿ. ಅವರು ಕೇಳ್ತಾರೆ, ಬಿಕಾಸ್ ಎಷ್ಟು ಜನ ಹೋದರು, ಯಾರು ಹೋದರು ಅನ್ನೋದವ್ರಿಗೆ ಕೌಂಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಸೆಕ್ಯೂರಿಟಿ ಪರ್ಪಸ್ಸು, ಸೇಫ್ಟಿ ಪರ್ಪಸ್ಸಿಗೋಸ್ಕರ ಆ ಥರ ಮಾಡ್ತಾರೆ. ಇಟ್ಸ್ ಅ ಗುಡ್ ಥಿಂಗ್. ಎಷ್ಟು ಜನ ಹೋದರು, ಎಷ್ಟು ಜನ ಬಂದರು ಅಂತ ಎಲ್ಲ ಟ್ರ್ಯಾಕ್ ಇಟ್ಕೊಳೋದು. ಸೊ ಅವ್ರಿಗೂ ಒಳ್ಳೆಯದು, ನಮಗೂ ಸೇಫ್ಟಿ ಪ್ರಕಾರ ಎಲ್ಲ ಒಳ್ಳೆಯದು. ಸೊ ಇದೆ ನೋಡಿ, ನಾನು ಹಿಂದ್ಗಡೆ ಏನಿದೆಲ್ಲ ಇಲ್ಲಿಂದನೇ ಎಂಟ್ರೆನ್ಸು. ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಅಲ್ಲಿದೆ, ನಮ್ಮ ಕಾರ್ ಅಲ್ಲಿಂತಿದೆ. ಈ ಥರ ಬಂದುಬಿಟ್ಟು ಇಲ್ಲಿ ಒಳಗಡೆ ಹೋಗೋದು. ಸೊ ಅದು ಬೆಟ್ಟ. ಸೊ ಇಲ್ಲಿಂದ ನೋಡಿದ್ರೆ ಏನೂ ಕಾಣಲ್ಲ ಆ್ಯಕ್ಚುಲಿ. ಹೋಗ್ತಾ 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 ನಿಮಗೆ ಡಿಫ್ರೆಂಟ್ ಟೆರೇನ್ ಅನ್ಫೋಲ್ಡ್ ಆಗುತ್ತೆ. ಡಿಫ್ರೆಂಟ್ ಪ್ಲೇಸಸ್ನ ನೋಡ್ಬೋದು. ಡಿಫ್ರೆಂಟ್ ಹೈಟಿಗೆ ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಟೋಟಲಿ ಹೇಳಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ. ಯಾವುದಾದ್ರೂ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಚೆನ್ನರಾಯಣ ಬೆಟ್ಟ, ಆಮೇಲೆ ಮಧುಗಿರಿ ಬೆಟ್ಟ, ತುಮಕೂರು ಡಿಸ್ಟಿಕ್ಕು. ಸೊ ಇಲ್ಲಿ ಬರ್ರಿ. ಸೊ ಬೆಂಗಳೂರಿಂದ 110 to 120 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಅದನ್ನು ಕವರ್ ಮಾಡ್ಬೋದು. ಓಕೆ, ಈಗ ಪಾರ್ಕಿಂಗಿಂದ ಕಾರ್ ಪಿಕ್ ಮಾಡಿಬಿಟ್ಟು ಬೆಂಗಳೂರು ಕಡೆ ಹೋಗ್ತೀವಿ. ಆನ್ ದಿ ವೇ ಇನ್ ಕೇಸ್ ಈಗ ಟೈಮ್ ಬಂದು 12:28. ಸೊ 1 o'clock ಅಷ್ಟೊತ್ತಿಗೆ ಎಲ್ಲರೂ ಲಂಚ್ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ. ಸೊ ದಟ್ಸ್ ಆಲ್ ವಿ ಹ್ಯಾವ್ ಟುಡೇ. ಡೆಫಿನೆಟ್ಲಿ ಈ ವಿಡಿಯೋ ನೋಡಿ, ಕಂಪ್ಲೀಟಾಗಿ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಅನಿಸಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಪ್ರಾಪರ್ ಇನ್ಫಾರ್ಮೇಷನ್. ಸೊ ನೀವು ಯಾವುದೇ ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಫುಡ್ನ ಕ್ಯಾರಿ ಮಾಡಿ. ಬಟ್ ಏನೇ ಪ್ಲಾಸ್ಟಿಕ್ ಐಟಮ್ಸ್ನೆಲ್ಲ ಬಿಡಬೇಡಿ, ಎಲ್ಲ ತೊಗೊಂಡು ಬನ್ನಿ. ಆಮೇಲೆ ನಿಧಾನಕ್ಕೆ ಕ್ಲೈಮ್ ಮಾಡಿ. ಯಾವುದೇ ಅವಸರ ಇಲ್ಲ. ಅಲ್ಲಿ ಹೋಗಿಬಿಟ್ಟು ನಾನು ಪೀಕ್ನ ರೀಚ್ ಮಾಡಬೇಕು ಅಂತ ರೇಸ್ ಇಟ್ಕೊಂಡು ಹೋಗಬೇಡಿ, ಸ್ಲೋವಾಗಿ ಹೋಗಿ. ಸೊ ಇಲ್ಲಿ ಕೋದಂಡರಾಮ ಟೆಂಪಲ್ ಇದೆ, ನಾನು ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಎಂಟ್ರೆನ್ಸಲ್ಲೇ ಇದೆ. ಸೊ ಆವಾಗಲೇ ಓಪನ್ ಇತ್ತು, ಈಗ ಕ್ಲೋಸ್ ಮಾಡಿದ್ದಾರೆ. ಮುಗಿಸ್ಕೊಂಡು ಒಳಗಡೆ ಹೋಗಬೇಕಾದ್ರೆ ಹೋಗ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲೇ ಹೋದರೂ ನಾನು ನಿಮ್ಮನ್ನು ವರ್ಚುವಲಿ ಕರ್ಕೊಂಡು ಹೋಗ್ತೀನಿ. ಏನೇನು ಆ್ಯಕ್ಟಿವಿಟಿ ಮಾಡ್ತೀನಿ, ಯಾವ್ಯಾವ ಥರ ಇದೆ ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಫೈನಲಿ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಇದು ಹಿಸ್ಟ್ರಿ ಆಫ್ ಮಧುಗಿರಿ ಫೋರ್ಟಿಂದು ನೋಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ರೆಫರ್ ಮಾಡಿ. ಓಕೆ, ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ಗ್ರೇಟ್ ಡೇ. ಎಸ್. Photo. Don't forget the way you look me in the eyes, and I keep you in my heart. In my heart is where you are. I still think of you. I want you coming back. I remember when we were staring photo. Don't forget the way you look me in the eyes, and I keep you in my heart. In my heart is where you are.
still think of you. I want